ನೋಡಿ, ನಿಮ್ ಜೀವನದಲ್ಲಿ ಎಷ್ಟೇ ಒಳ್ಳೆ ಕೆಲಸ ಮಾಡಿ, ಆದ್ರೆ ಒಂದು ತಪ್ಪಿನಿಂದ ನಿಮ್ಮ ಒಳ್ಳೆ ಕೆಲಸಗಳನ್ನ ಬಿಟ್ಟು ಎಲ್ಲರೂ ನಿಮ್ಮ ಆ ಒಂದು ತಪ್ಪಿನಿಂದಾನೇ ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ಅಂಡ್ ಇದೇ ವಿಷಯನೇ ನಮ್ಮ ಇಂಡಿಯನ್ ಸಿನಿಮಾದ ಓಜಿ ಪ್ರೈಡ್ ಆದ ಶಂಕರ್ ಅವರ ಇಂದಿನ 2 ಸಿನಿಮಾಗಳಿಂದ ನಡೀತಿದೆ. ಶಂಕರ್ ಅವರು ಅರ್ಲಿ 2000s ನಲ್ಲಿ ಕಲ್ಟ್ ಕ್ಲಾಸಿಕ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಅವರು ತಮ್ಮ ಇಂದಿನ 2 ಸಿನಿಮಾಗಳಿಂದ ಬೋತ್ ಫೈನಾನ್ಷಿಯಲಿ ಅಂಡ್ ಕ್ರಿಟಿಕಲಿ ಸ್ಟ್ರಗಲ್ ಮಾಡ್ತಿದ್ದಾರೆ. ದೊಡ್ಡ ಸ್ಟಾರ್ ಡೈರೆಕ್ಟರ್ ಆದ ಶಂಕರ್ ಅವರು ಹೀಗೆ ಯಾಕೆ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಚಿತ್ರ ಚರ್ಚೆ. ಇನ್ನು ಡೈರೆಕ್ಟರ್ ಶಂಕರ್ ಅವರು ಕಾಲಿವುಡ್ನ ಒಬ್ಬ ದೊಡ್ಡ ಸ್ಟಾರ್ ಡೈರೆಕ್ಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಶಂಕರ್ ಅವರ ಸಿನಿಮಾಗಳು ಪೊಲಿಟಿಕಲಿ ಅಂಡ್ ಸೋಷಿಯಲ್ ಓರಿಯೆಂಟೆಡ್ ಆಗಿರ್ತವೆ. ಅಂದ್ರೆ ಶಂಕರ್ ಅವರ ಸಿನಿಮಾಗಳು ಇದರ್ ಪೊಲಿಟಿಕಲ್ ಇಶ್ಯೂಸ್ ಆರ್ ಸೋಷಿಯಲ್ ಇಶ್ಯೂಸ್ ಮೇಲೆ ಸಿನಿಮಾಗಳನ್ನ ಮಾಡೋಕೆ ಇಷ್ಟಪಡ್ತಾರೆ. ಇಟ್ಸ್ ಈ ಸ್ಟ್ರಾಂಗ್ ಝೋನ್. ಹಾಗೆ ಶಂಕರ್ ಅವರ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಅವರ ಸಿನಿಮಾಗಳ ಸಾಂಗ್ಸ್ ಬಹಳ ವೈಲ್ಡ್, ಕ್ರಿಯೇಟಿವ್ ಅಂಡ್ ಯೂನಿಕ್ ಆಗಿರ್ತವೆ. ಅಂಡ್ ಇವರ ಕರಿಯರ್ ಸ್ಟಾರ್ಟಿಂಗ್ ಜೆಂಟಲ್ ನಿಂದ ಮೊನ್ನೆ ಬಂದಿರೋ ಐ ಸಿನಿಮಾವರೆಗೆ ಒಂದು ಮೂವಿನೂ ಫ್ಲಾಪ್ ಆಗಿಲ್ಲ. ಐ ಸಿನಿಮಾ ಕ್ರಿಟಿಕಲಿ ಫ್ಲಾಪ್ ಆದ್ರೂ ಬಾಕ್ಸ್ ಆಫೀಸ್ ನಲ್ಲಿ ಫ್ಲಾಪ್ ಆಗಿಲ್ಲ. ಅಂಡ್ ಇವರ ಫಿಲ್ಮೋಗ್ರಫಿನಲ್ಲಿ ಕೆಲವು ಕಲ್ಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಲೈಕ್ ನಾಯಗನ್, ಜೆಂಟಲ್ಮನ್, ರೋಬೋಟ್, ಅಪರಿಚಿತುಡು, ಶಿವಾಜಿ ದ ಬಾಸ್, ಮಚ್ ಮೋರ್. ಅಂಡ್ ಈ ಎಲ್ಲ ಮೂವೀಸ್ ನಲ್ಲಿರೋ ಕಾಮನ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಸ್ಟ್ರಾಂಗ್ ರೈಟಿಂಗ್ ಅಂಡ್ ಕಾಮನ್ ಪೀಪಲ್ ಕನೆಕ್ಟ್ ಆಗೋ ತರ ಒಂದು ಸೋಷಿಯಲ್ ಇಶ್ಯೂನ ಪಾಯಿಂಟ್ ಔಟ್ ಮಾಡೋದು. ಅದರಿಂದ ಫಿಲ್ಮ್ ನೋಡೋರಿಗೆ ಒಂದು ಕನೆಕ್ಟಿವಿಟಿ ಫೀಲ್ ಆಗಿ ಅಂಡ್ ಎಮೋಷನಲ್ ಆಗಿ ಆ ಮೂವಿನ ಬಹಳ ಎಂಜಾಯ್ ಮಾಡ್ತಿದ್ರು. ಆದ್ರೆ ಶಂಕರ್ ಅವರು ಆವಾಗ ಅಷ್ಟು ಫಿಲ್ಮ್ಸ್ ಜೊತೆ ಸಕ್ಸಸ್ ಆಗಿದ್ರು. ಈಗ್ಲೂ ಅದೇ ತರ ಸೋಷಿಯಲ್ ಇಶ್ಯೂಸ್ ನ ಅಡ್ರೆಸ್ ಮಾಡ್ತಾರೆ ಅವರ ಸಿನಿಮಾಗಳಲ್ಲಿ. ಆದ್ರೂ ಯಾಕೆ ಜನಗಳಿಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ಅದು ವೀಕ್ ರೈಟಿಂಗ್ ಇಂದ. ಶಂಕರ್ ಅವರ ಫಿಲ್ಮ್ ರೈಟಿಂಗ್ಸ್ ಅವರ ಮೊದಲ ಸಿನಿಮಾಗಳ ತರ ಇಲ್ಲ. ಅದಕ್ಕೆ ಒಂದು ದೊಡ್ಡ ಕಾರಣ ಅಂದ್ರೆ ಸುಜಾತ ರಂಗರಾಜನ್ ಇಂಡಿಯನ್ ಆರ್ಥರ್ ಅಂಡ್ ನಾವೆಲಿಸ್ಟ್. ಸುಜಾತ ರಂಗರಾಜನ್ ಅವರು ಶಂಕರ್ ಅವರ ಜೆಂಟಲ್ಮ್ಯಾನ್ ಫಿಲ್ಮ್ ಇಂದ ರೋಬೋ ಫಿಲ್ಮ್ ವರೆಗೂ ಅವರ ಎಲ್ಲಾ ಫಿಲ್ಮ್ ನ ರೈಟಿಂಗ್ ಪ್ರಾಸೆಸ್ ನಲ್ಲಿ ಇನ್ವಾಲ್ವ್ ಆಗಿದ್ರು. ಸೊ ದಾಟ್ಸ್ ವೈ ಶಂಕರ್ ಅವರ ಹಳೆ ಫಿಲ್ಮ್ಸ್ ಬೋತ್ ವಿಜುವಲಿ ಅಂಡ್ ರೈಟಿಂಗ್ ನಲ್ಲಿ ಮಿಂಚಿದ್ರು. ಆದ್ರೆ ಶಂಕರ್ ಅವರ ಮೇನ್ ಪಿಲ್ಲರ್ ಆದ ಸುಜಾತ ರಂಗರಾಜನ್ ಅವರು ನಿಧನರಾದ ಮೇಲೆ ಶಂಕರ್ ಅವರ ಫಿಲ್ಮೋಗ್ರಫಿ ಶೇಕ್ ಆಯ್ತು. ಅಂಡ್ ಸುಜಾತ ರಂಗರಾಜನ್ ಅವರ ನಂತರ ಶಂಕರ್ ಅವರು ಬೇರೆ ರೈಟರ್ಸ್ ಜೊತೆ ಕೆಲಸ ಮಾಡ್ತಿದಾರೋ ಇಲ್ಲ ಅವರೇ ಸ್ವಂತ ಫಿಲ್ಮ್ಗಳನ್ನ ಬರ್ಕೋತಿದಾರೋ ಗೊತ್ತಿಲ್ಲ. ಹಿಸ್ ಫಿಲ್ಮ್ಸ್ ಗೆಟ್ ಡೌನ್ ಡೇ ಬೈ ಡೇ. ಐ ಮೀನ್ ರೋಬೋ 2, ಐ, ಇಂಡಿಯನ್ 2, ಮೊನ್ನೆ ಬಂದಿರೋ ಗೇಮ್ ಚೇಂಜರ್. ದೇ ಆರ್ 2 ಪಥೆಟಿಕ್ ಫಿಲ್ಮ್ಸ್ ಐ ಅಂಡ್ ರೋಬೋ 2 ಸ್ವಲ್ಪ ಬೇರೆಬಲ್ ಆಗಿದ್ರು. ಇಂಡಿಯನ್ 2 ಅಂಡ್ ಗೇಮ್ ಚೇಂಜರ್ ವಾಸ್ ಟೂ ಪಥೆಟಿಕ್. ಮುಂದೆ ಇನ್ನು ಯಾರ ಜೊತೆ ಶಂಕರ್ ಅವರು ಮೂವೀಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಇನ್ ಮುಂದೆ ಮಾಡೋ ಫಿಲ್ಮ್ಸ್ ಆದ್ರೂ ಚೆನ್ನಾಗಿರ್ತವೆ ಅಂತ ಆಶಿಸುತ್ತಾ ಸೈನಿಂಗ್ ಆಫ್ ಟೀಮ್ ಚಿತ್ರಚರ್ಚೆ.